ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಮುಂಜಾನೆಯ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಬಾಯಿಯ ಮಾತು ಎನ್ನುವ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. ಯಾಕೋಬ 3:10. ಅದೇ ಬಾಯಿಯಿಂದ ಸ್ತುತಿ ಶಾಪ ಎರಡೂ ಬರುತ್ತವೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ಈ ಸಂಗತಿಗಳನ್ನು ನಮಗೆ ವಿಶೇಷವಾಗಿ ವಿವರಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯಾಕೋಬನು ತನ್ನ 3ನೇ ಅಧ್ಯಾಯದಲ್ಲಿ ಆತನ ನಾಲಿಗೆ ಕುರಿತಾಗಿ ಆತನು ವಿಶೇಷವಾಗಿ ಪ್ರಸ್ತಾಪಿಸ್ತಾ ಬರುವಾಗ 10ನೇ ವಚನದಲ್ಲಿ ನಮ್ಮ ಬಾಯಿಂದ ಸ್ತುತಿ ಶಾಪ ಎರಡೂ ಒಟ್ಟಾಗಿ ಬರುವಂಥದ್ದನ್ನು ಆತನು ಒಪ್ತಾ ಇಲ್ಲ. ಆತನು 10ನೇ ವಚನದ 2ನೇ ಭಾಗದಲ್ಲಿ ಹೇಳ್ತಾನೆ, ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ ಎಂಬುದಾಗಿ ಹೇಳ್ತಾನೆ. ಇದಕ್ಕೆ ವಿವರಣೆಯನ್ನು ಆತನು 9ನೇ ವಚನದಲ್ಲಿ ಮಾತನಾಡ್ತಾ ಹೇಗೆ ಹೇಳ್ತಾನೆ, ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಇಲ್ಲಿ ದೇವರ ವಾಕ್ಯ ಇದನ್ನು ಒಪ್ತಾ ಇಲ್ಲ. ಇದೇ ಬಾಯಿಂದ ದೇವರನ್ನ ಸ್ತುತಿಸುವಂಥದ್ದು, ಇದೇ ಬಾಯಿಂದ ಇದೇ ಬಾಯಿಂದ ದೇವರ ಹೋಲಿಕೆಯ ಮೇರೆಗೆ ಉಂಟು ಮಾಡಲ್ಪಟ್ಟ ಮನುಷ್ಯನನ್ನು ಶಪಿಸುವುದು, ಇದನ್ನು ಕರ್ತನು ಈ ವಾಕ್ಯದಲ್ಲಿ ಒಪ್ಪುತ್ತಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ವಿಷಯದಲ್ಲಿ ಆತನು ಹೇಗೆ ನಡ್ಕೊಂಡ ಎಂಬುದನ್ನು ಆತನು ತಿಳಿಪಡಿಸ್ತಾನೆ. ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅಲ್ಲಿ 45ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ. ಯೋಹಾನ 5:45, ನಾನು ತಂದೆಯ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸುವೆನೆಂದು ನೆನೆಸಬೇಡಿರಿ, ನೀವು ಆಶ್ರಯಿಸಿಕೊಂಡಿರುವ ಮೋಶೆಯೇ ನಿಮ್ಮ ಮೇಲೆ ತಪ್ಪು ಹೊರಿಸುವವನು. ಏನಿದ್ರ ಅರ್ಥ? ಹಳೆ ಒಡಂಬಡಿಕೆ ಮೋಶೆ ಧರ್ಮಶಾಸ್ತ್ರದಲ್ಲಿ ಮನುಷ್ಯರ ತಪ್ಪುಗಳು, ಅದಕ್ಕೆ ಇರುವಂಥ ಶಿಕ್ಷೆಗಳು, ಶಾಪಗಳು ಅವುಗಳಲ್ಲಿ ಉಲ್ಲೇಖವಾಗಿದೆ. ಆದರೆ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನಾನು ನನ್ನ ತಂದೆ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸುವೆನೆಂದು ನೆನೆಸಬೇಡಿ. ಕಾರಣ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿ ಈ ಲೋಕಕ್ಕೆ ಬಂದಂತ ದೇವರ ಮಗನಾದ ಯೇಸು, ಈ ಲೋಕದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡ ದೇವರು ಕ್ರಿಸ್ತನು, ಈತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿ ಈ ಲೋಕಕ್ಕೆ ಬಂದ. ಆತನು ದೇವರ ಕೃಪೆಯನ್ನೇ, ದೇವರ ಕನಿಕರ ಕ್ಷಮಾಪಣೆಯನ್ನೇ ನಮಗೆ ಒದಗಿಸುವುದಕ್ಕಾಗಿ, ತಪ್ಪು ಮಾಡುವ ಪ್ರತಿಯೊಬ್ಬೊಬ್ಬರಿಗೆ ದೇವರ ಕನಿಕರ ದೊರಕಬೇಕು, ತಪ್ಪು ಮಾಡುವಂಥ ಪ್ರತಿಯೊಬ್ಬೊಬ್ಬರನ್ನ ದೇವರು ಕ್ಷಮಿಸಬೇಕೆನ್ನುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದ. ಹಾಗಾಗಿ ತನ್ನನ್ನೇ ಯಜ್ಞಬಲಿಯಾಗಿ ಆತನು ಶಿಲುಬೆ ಮೇಲೆ ಸಮರ್ಪಿಸಿಕೊಂಡು ತನ್ನ ರಕ್ತವನ್ನು ಸುರಿಸುವಾಗ ಆ ರಕ್ತದೊಂದಿಗೆ ತಂದೆಯ ದೇವರ ಬಳಿ ಬೇಡಿಕೊಳ್ತಾನೆ, ತಂದೆಯವರನ್ನ ಕ್ಷಮಿಸು, ತಾವು ಏನು ಮಾಡ್ತಾರೆ ಎಂಬುದಾಗಿ ಅರಿಯರು. ಹಾಗಾದರೆ ಯೇಸು ನಮ್ಮ ವಿಷಯದಲ್ಲಿ ದೂಷಿಸುವವನಲ್ಲ, ಶಪಿಸುವವನಲ್ಲ. ಹಾಗಾಗಿ ಯಾಕೋಬನೇ ಹೇಳ್ತಾನೆ, ನಾವು ಈ ಬಾಯಿಂದ ತಂದೆ ದೇವರನ್ನ ಸ್ತುತಿಸ್ತೇವೆ, ಅಥವಾ ಇದೇ ಬಾಯಿಂದ ದೇವರ ಹೋಲಿಕೆ ಮೇರೆಗೆ ಉಂಟು ಮಾಡಲ್ಪಟ್ಟ ಮನುಷ್ಯನನ್ನು ಶಪಿಸಬಾರದು. ಇದಕ್ಕೆ ಸರಿಯಾಗಿ ಯೇಸು ಕ್ರಿಸ್ತ ನಮಗೆ ಕಲಿಸುವಂಥ ಮತ್ತೊಂದು ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ ಅಲ್ಲಿ 37ನೇ ವಚನದಲ್ಲಿಯೂ ಮತ್ತು 39ನೇ ವಚನದಲ್ಲಿಯೂ ಇರುವ ಮಾತನ್ನ, ದೇವರ ವಾಕ್ಯವನ್ನ ಗಂಭೀರವಾಗಿ ಪರಿಗಣಿಸೋಣ. ಇಲ್ಲಿ ಮತ್ತಾಯ 22:37 ಹೀಗೆ ಹೇಳ್ತದೆ, ಒಬ್ಬನ ಪ್ರಶ್ನೆಗೆ ಯೇಸು ಉತ್ತರಿಸುತ್ತಾ ಯೇಸು ಹೇಳಿದಂತ ಮಾತು, ಆತನು ಧರ್ಮೋಪದೇಶ ಕಾಣದ ವಚನವನ್ನ ಆತನು ಇಲ್ಲಿ ಹೇಳ್ತಿದ್ದಾನೆ. ಅದು 37ನೇ ವಚನ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬ ಆಜ್ಞೆಯೇ ಮುಖ್ಯವಾದದ್ದು. ಹಾಗಾದರೆ ದೇವರನ್ನ ಹೇಗೆ ಪ್ರೀತಿಸಬೇಕೆನ್ನುವುದಕ್ಕೆ ದೇವರ ವಾಕ್ಯವನ್ನು ಇಟ್ಟಿದ್ದಾನೆ. ಆತ್ಮ ಪ್ರಾಣ ಶರೀರ ಎಂಬುದಾಗಿ ಹೇಳುವುದನ್ನ ಇಲ್ಲಿ ಹೃದಯ ಪ್ರಾಣ ಬುದ್ಧಿ ಎಂಬುದಾಗಿ ಬರೆದಿದೆ. ಹಾಗಾದರೆ ಹೀಗೆ ದೇವರನ್ನ ಪರಿಪೂರ್ಣವಾಗಿ ಪ್ರೀತಿಸಬೇಕೆನ್ನುವಂಥ ಮಾತಿದೆ. ಅದರ ಜೊತೆಗೆ ಆ ಮಾತನ್ನ ಆತನು ಹೇಳಿ ಮುಗಿಸ್ತಲೇ ಆತನು ಮತ್ತೆ ಹೇಳ್ತಾನೆ, ಪ್ರೀತಿಸಬೇಕೆಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. 39ರಲ್ಲಿ ಹೇಳ್ತಾನೆ, ಇದಕ್ಕೆ ಸಮಾನವಾದ 2ನೇ ಆಜ್ಞೆ ಒಂದು ಉಂಟು, ಅದು ಯಾವುದೆಂದರೆ ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ದೇವರನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಿದ್ರ ಜೊತೆಗೆ ನಮ್ಮ ನೆರೆಯವನನ್ನ ನಾವು ನಮ್ಮನ್ನು ಪ್ರೀತಿಸಿಕೊಳ್ಳುವ ಮೇರೆಗೆ ಪ್ರೀತಿಸಬೇಕೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಾಗಾದರೆ ಯೇಸು ಕ್ರಿಸ್ತನ ಬೋಧನೆ, ಹೊಸ ಒಡಂಬಡಿಕೆ ಬೋಧನೆಯನ್ನು ಹಾಗೇ ನಾವು ಧ್ಯಾನಿಸ್ತಾ ಬರುವಾಗ, ನಾನು ದೇವರನ್ನು ಮಾತ್ರ ಪ್ರೀತಿಸ್ತೇನೆ, ದೇವರಿಗೆ ಮಾತ್ರ ಮೆಚ್ಚುಗೆಯಾಗಿ ನಡ್ಕೊಳ್ತೇನೆ ಅನ್ನುವಂಥ ಮಾತು ಹೇಳುವುದಕ್ಕೆ ನಮಗೆ ಪರಿಪೂರ್ಣವಾಗಿ ಆಸ್ಪದ ಇಲ್ಲ, ಅವಕಾಶ ಇಲ್ಲ. ನಾವು ದೇವರನ್ನು ಒಂದು ಕಡೆ ಪರಿಪೂರ್ಣವಾಗಿ ಪ್ರೀತಿಸುವುದಾದರೆ ನಮ್ಮ ಜೊತೆ ಮನುಷ್ಯರನ್ನು ಸಹ ನಮ್ಮ ಹಾಗೆ ನಾವು ಪ್ರೀತಿಸ್ತಾ ಬರಬೇಕೆಂಬುದೇ ಇಲ್ಲಿಯ ವಿಚಾರ. ಪರ್ವತ ಪ್ರಸಂಗವನ್ನು ಓದುವಾಗ ನಮಗೆ ಮುಖ್ಯವಾಗಿ ಅರ್ಥವಾಗುವಂಥ ವಿಚಾರ, ನಾವು ದೇವರನ್ನು ಪ್ರೀತಿಸುವುದರ ಜೊತೆಗೆ ನಮ್ಮ
ನೆರೆಯವರನ್ನ, ನಮ್ಮ ಜೊತೆ ಮನುಷ್ಯರನ್ನ ಹಾಗೆಯೇ ಪ್ರೀತಿಸಬೇಕು. ಅದರರ್ಥ ಅವ್ರನ್ನ ತಿರಸ್ಕರಿಸಬಾರದು, ಅವ್ರನ್ನ ತಿರಸ್ಕಾರ ಮನೋಭಾವನೆಯಿಂದ ಕಾಣಬಾರದು, ಅವ್ರನ್ನ ಪಾಪಕ್ಕೆ ಬಳಸಬಾರದು, ಅನೀತಿ ಕಾರ್ಯಗಳಿಗಾಗಿ ನಾವು ಅವರನ್ನ ದುಷ್ಪ್ರೇರಣೆ ಮಾಡಬಾರದು, ಅವರಿಗೆ ಉಪಕಾರಿಗಳಾಗಿರಬೇಕು. ಅವ್ರು ನಮ್ಮಿಂದ ಏನಾದರೂ ಬಯಸಿದ್ರೆ ಅವರು ಬಯಸೋದಕ್ಕಿಂತ ಹೆಚ್ಚಿನದನ್ನು ನಾವು ಅವರಿಗೆ ಕೊಡಬೇಕು, ಅವರೊಂದಿಗೆ ಯಥಾರ್ಥವಾಗಿ ಮಾತನಾಡಬೇಕು. ಹೀಗೆ ಪರತ ಪ್ರಸಂಗದ ವಿಚಾರಗಳನ್ನ ನಾವು ಗಮನಿಸ್ತಾ ಬರುವಾಗ ಹೀಗೆ ಎಲ್ಲಾ ಸಂಗತಿಗಳು ಅಲ್ಲಿ ಕೊಡಲ್ಪಟ್ಟದೆ, ಅಧಿಕ ವಿವರಣೆಯೊಂದಿಗೆ ಕೊಡಲ್ಪಟ್ಟದೆ. ಹಾಗಾಗಿ ಯಾಕೋಬನು ಇದನ್ನು ಬಹಳ ಗಂಭೀರವಾಗಿ ಹೇಳ್ತಾನೆ. ನಾವು ನಮ್ಮ ಬಾಯಿಂದ ತಂದೆ ದೇವರನ್ನ ಸ್ತುತಿಸಬೇಕು, ಜೊತೆಗೆ ನಮ್ಮ ದೇವರು ನಮಗೆ ಕೊಟ್ಟಂತ ಮನುಷ್ಯರನ್ನ ನಾವು ಪ್ರೀತಿಸಬೇಕು, ಅವ್ರನ್ನ ಶಪಿಸಬಾರ್ದು. ಹಾಗಾದ್ರೆ ಒಂದೇ ಬಾಯಿಂದ ಎರಡೂ ಸಂಗತಿ ಬರ್ತದೆ ಎನ್ನುವುದಕ್ಕೆ ಆತನು ಅನೇಕ ಉದಾಹರಣೆಗಳನ್ನ ಕೊಡ್ತಾನೆ. 11-12 ವಚನಗಳು ಓದುವಾಗ ಮೊದಲು ಹೇಳ್ತಾನೆ, ಊಟೆ ಒಂದೇ ಬಾಯಿಂದ ಸಿಹಿ ನೀರು ಕಹಿ ನೀರು ಎರಡೂ ಹೊಡುವುದುಂಟೆ. ಒಂದು ಬುಗ್ಗೆ ಇದ್ರೆ ಅದೊಂದರಿಂದಲೇ ಸಿಹಿ ನೀರು ಕಹಿ ನೀರು ಬರ್ತದೋ ಎನ್ನುವಂಥ ಪ್ರಶ್ನೆ ಕೇಳ್ತಾನೆ. ನಂತರದಲ್ಲಿ 12ನೇ ವಚನದಲ್ಲಿ ಆತನು ಹೇಳ್ತಾನೆ, ಅಂಜೂರದ ಮರವು ಎಣ್ಣೆಯ ಕಾಯಿ ಬಿಡುವುದೋ, ದ್ರಾಕ್ಷಿ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದೋ. ಹಾಗಾದ್ರೆ ಒಂದು ಜಾತಿಯ ಮರ, ಒಂದು ಜಾತಿಯ ಹಣ್ಣು, ಒಂದು ಜಾತಿಯ ಮರ ಅಥವಾ ಒಂದು ಜಾತಿಯ ಬಳ್ಳಿ ಇನ್ನೊಂದು ಜಾತಿಯ ಹಣ್ಣನ್ನು ಕೊಡ್ತದೋ ಎನ್ನುವಂಥ ಪ್ರಶ್ನೆ ಕೇಳ್ತಾನೆ. ಮತ್ತೆ ಮುಗಿಸುವಾಗ ಹೇಳ್ತಾನೆ, ಹಾಗೆ ಉಪ್ಪು ನೀರಿನ ಬಾವಿಯಿಂದ ಸಿಹಿ ನೀರು ಬರುವುದಿಲ್ಲ. ಇಷ್ಟು ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾನೆ. ಪ್ರಕೃತಿಯಲ್ಲಿ ಈ ರೀತಿಯಾಗಿರುವುದಾದರೆ ನಮ್ಮ ಬಾಯಿಂದ ದೇವರನ್ನ ಸ್ತುತಿಸುವುದು ಮಾತ್ರ ಸಾಕೆಂಬುದು ಆತನು ಇಲ್ಲಿ ಹೇಳ್ತಿರುವಂಥ ಒಂದು ಪ್ರಾಮುಖ್ಯವಾದ ವಿಷಯವಾಗ್ತದೆ. ಮನುಷ್ಯರನ್ನು ಶಪಿಸಬಾರದು ಎನ್ನುವಂಥ ವಿಚಾರ ಇಲ್ಲಿದೆ. ಈ ವಾಕ್ಯಕ್ಕೆ ನಾವು ನಡ್ಕೊಳ್ಳುವುದಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಪರಲೋಕ ತಂದೆ, ನೀನು ನಮಗೆ ಕೊಟ್ಟಂತ ಈ ಅಮೂಲ್ಯವಾದ ವಾಕ್ಯಕ್ಕಾಗಿ ಸ್ತೋತ್ರ. ದೇವರೇ, ಒಂದು ಕಡೆ ನಾವು ನಿನ್ನನ್ನು ಮೆಚ್ಚಿಸುವವರಾಗಿ, ನಮ್ಮ ಬಾಯಿಂದ ನಿನ್ನ ಸ್ತುತಿಸುವವರಾಗಿ, ಇನ್ನೊಂದು ಕಡೆ ದೇವರೇ ನೀನು ನಮ್ಮ ಸಾಹಸಕ್ಕೆ ಕೊಟ್ಟ ಅಥವಾ ನಮ್ಮ ಕಣ್ಣು ಮುಂದೆ ಕೊಟ್ಟ ಮನುಷ್ಯರನ್ನು ನಾವು ಶಪಿಸುವವರಾಗಿ ಇರುವಂಥದ್ದು ಇದು ಯೋಗ್ಯವಲ್ಲ ಎಂಬುದಾಗಿ ನಮಗೆ ಇದನ್ನು ಮನದಟ್ಟು ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಪ್ರಕೃತಿ ವಿಚಾರಗಳನ್ನ ನೀನು ಹೇಳ್ತಿ, ಊಟೆಯ ಬಾಯಿಂದ ಸಿಹಿ ನೀರು ಕಹಿ ನೀರು ಬರುವುದಿಲ್ಲ ಎಂಬುದಾಗಿ ಹೇಳಿದಿ ಸ್ವಾಮಿ. ಅಂಜೂರದ ಮರದಲ್ಲಿ ಎಣ್ಣೆ ಕಾಯಿ ಬಿಡುವುದಿಲ್ಲ ಎಂಬುದಾಗಿ ಹೇಳಿದಿ. ದ್ರಾಕ್ಷಿ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದಿಲ್ಲ ಎಂಬುದಾಗಿ ಹೇಳಿದಿ. ಉಪ್ಪು ನೀರಿನ ಬಾವಿಯಲ್ಲಿ ಸಿಹಿ ನೀರು ಬರುವುದಿಲ್ಲ ಎಂಬುದಾಗಿ ಹೇಳಿದಿ. ಕರ್ತನೆ, ನೀನು ಸೃಷ್ಟಿಸಿದ ಸೃಷ್ಟಿಯಲ್ಲಿ ಸೃಷ್ಟಿಗಳು ಈ ರೀತಿಯಾಗಿ ನಡ್ಕೊಳ್ಳುವುದಾದರೆ ನಮ್ಮ ಬಾಯಿ ಕರ್ತನೆ, ನಮ್ಮ ಹೃದಯ ದೇವರೇ ನಿನ್ನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸ್ತಾ ನಮ್ಮ ನೆರೆಯವರನ್ನ ನಮ್ಮ ಹಾಗೆ ನಾವು ಪ್ರೀತಿಸಬೇಕೆನ್ನುವಂಥ ಈ ನಿನ್ನ ವಾಕ್ಯಕ್ಕೆ ನಡ್ಕೊಳ್ಳುವುದಕ್ಕಾಗಿ ನಮ್ಮನ್ನು ಉತ್ತೇಜಿಸ್ತಿದ್ದಿ. ಕರ್ತನೆ, ನಿನ್ನ ಬರೋಣ ಸಮೀಪವಾದದ್ರಿಂದ ನಿನ್ನ ಸಭೆಯೊಳಗಿರುವ ಅಂಗಗಳಾಗಿರುವ ನಾವು ಕರ್ತನೆ ಈ ವಾಕ್ಯಕ್ಕೆ ಅನುಸಾರವಾಗಿ ನಡ್ಕೊಳ್ಳೋದಕ್ಕೆ ಕೃಪೆ ಕೊಡು. ನಾವು ಯಾರ್ಯಾರನ್ನ ಕ್ರಿಸ್ತನ ಪ್ರೀತಿಯಿಂದ ಪ್ರೀತಿಸ್ಲಿಕ್ಕಾಗಲಿಲ್ವೋ, ಯಾರನ್ನ ದೇವರ ಪ್ರೀತಿಯಿಂದ ಪ್ರೀತಿಸ್ಲಿಕ್ಕಾಗಲಿಲ್ವೋ, ಯಾರನ್ನ ದೇವರ ಪ್ರೀತಿಯಿಂದ ಕ್ಷಮಿಸ್ಲಿಕ್ಕಾಗಲಿಲ್ವೋ, ದೇವರೇ ಅವರೆಲ್ಲರನ್ನ ಕ್ರಿಸ್ತನ ಪ್ರೀತಿಯಿಂದ ಪ್ರೀತಿಸಲು ಕ್ಷಮಿಸುವುದಕ್ಕೆ ಅಪ್ಪ ಕ್ರಿಸ್ತನ ಹೃದಯವನ್ನು ನಮಗೆ ಅನುಗ್ರಹಿಸು, ಕ್ರಿಸ್ತನ ಮನಸ್ಸನ್ನು ಅನುಗ್ರಹಿಸು. ದೇವರೇ, ನಮ್ಮ ಬಾಯಿಂದ ನಿನ್ನನ್ನು ಯಥೇಚ್ಛವಾಗಿ ಸ್ತುತಿಸಿ ನಿನ್ನನ್ನು ಮಹಿಮೆಪಡಿಸೋದಕ್ಕೆ ಕೃಪೆ ಕೊಡು ಸ್ವಾಮಿ. ಕರ್ತನೆ, ನಮ್ಮ ಈ ದ್ವಂದ್ವ ವ್ಯಕ್ತಿತ್ವವನ್ನು ತೆಗೆದುಹಾಕಿ ಕರ್ತನೆ ನಿನಗೆ ಯೋಗ್ಯವಾಗಿ ನಡ್ಕೊಳ್ಳುವಂಥ ಕ್ರಿಸ್ತನ ಸ್ವಭಾವವನ್ನು ನಮಗೆ ಅನುಗ್ರಹಿಸು. ನಮ್ಮ ನಿನಗೆ ಒಪ್ಪಿಸಿಕೊಟ್ಟು ನೀನೇ ಕರುಣಿಸೆಂದು ಕೇಳಿಕೊಳ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.